ನಮಸ್ಕಾರ ಆಚಾರ್ಯ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಪ್ಯತಮಖಿಲೈಸ್ವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೇತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರೂನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 18ನೇ ಅಧ್ಯಾಯ 26ನೇ ಶ್ಲೋಕವನ್ನು ಓದೋಣ. ಮುಕ್ತ ಸಂಗೋ ನಹಂ ವಾದಿ ಧೃತ್ಯುತ್ಸಾಹ ಸಮನ್ವಿತಃ ಸಿದ್ಧ್ಯ ಸಿದ್ಧ್ಯೋ ನಿರ್ವಿಕಾರಃ ಕರ್ತಾ ಸಾತ್ವಿಕ ಉಚ್ಯತೆ. ಮುಕ್ತ ಸಂಗಃ, ಯಾವುದೇ ಸಾತ್ವಿಕ ಕರ್ತೃ ಯಾರು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಯಾವ ಒಬ್ಬ ಕರ್ತೃ ತಾನು ಮಾಡುವಂತಹ ಕರ್ಮದ ಫಲದ ಅಪೇಕ್ಷೆ ಇರಬಾರದು, ಫಲದ ಮೇಲೆ ಅತಿಯಾದ ಆಸೆ ಇಲ್ಲದೇ ಇರುವಂಥವನು, ನಾನೇ ಈ ಕರ್ಮವನ್ನ ಮಾಡ್ತೇನೆ, ಅನಹಂವಾದಿ, ಅಹಂವಾದಿ ಅಲ್ಲ ಅನಹಂವಾದಿ, ನಾನೇ ಸ್ವತಂತ್ರ ಕರ್ತೃ ಅಂತ ಎಂದೂ ಹೇಳೋದಿಲ್ಲ. ಧೃತ್ಯುತ್ಸಾಹ ಸಮನ್ವಿತ, ಧೈರ್ಯ ಉತ್ಸಾಹಗಳಿಂದ ಯಾವಾಗಲೂ ಕೂಡಿರ್ತಾನೆ. ಸಿದ್ಧ್ಯ ಸಿದ್ಧ್ಯೋ ನಿರ್ವಿಕಾರ, ಇದೊಂದು ಬಹಳ ಕಷ್ಟ. ಎರಡು, ಮೊದಲನೇದ್ದು ಇದು ಬಹಳ ಕಷ್ಟ. ಮೊದಲನೇದಿದ್ದವನಿಗೆ ಇದು ಯಾವ ತೊಂದರೆ ಇಲ್ಲ, ಇದು ಆರಾಮಾಗಿ ಇದನ್ನು ಸಾಧಿಸಿಬಿಡ್ಬೋದು. ಮುಕ್ತ ಸಂಗಃ, ಯಾರಿಗೆ ಫಲಸ್ನೇಹ ಇರೋದಿಲ್ವೋ ಅವನು ಸಿದ್ಧ್ಯ ಸಿದ್ಧ್ಯೋ ನಿರ್ವಿಕಾರ, ಫಲ ಸಿದ್ಧಿಸಿದರೂ ಸಿದ್ಧಿಸದೇ ಇದ್ದರೂ ಆರಾಮಾಗಿ ಇರುವಂಥವನು, ಯಾವ ನಿರ್ವಿಕಾರ ಇಲ್ಲ. ಫಲ ಬಂತು ಅಂತಾದ್ರೆ ಸಂತೋಷ, ಫಲ ಸಿಗದೇ ಹೋದ್ರೆ ದುಃಖ, ಹೀಗೆ ಇಲ್ಲ. ಇದು ಯಾರಿಗೆ ಬರಲಿಕ್ಕೆ ಸಾಧ್ಯ? ಫಲದ ಮೇಲೆ ಆಸೆ ಇಲ್ಲದಿರುವವನಿಗೆ. ಅಲ್ಲ, ಫಲ ಬಂದ ಮೇಲೂ ಸಂತೋಷ ಪಡಬಾರದು. ಹೌದು, ಸಂತೋಷ ಪಡಬಾರದು, ಬಹಳ ಅತಿಯಾದ ಸಂತೋಷ ಸರಿಯಲ್ಲ. ಏನೋ ಪರಮಾತ್ಮನ ಅನುಗ್ರಹದಿಂದ ಬಂತು ಸ್ವಾಮಿ ಅಂತ ಅನ್ನಬೇಕಷ್ಟೆ. ಇಂತಹ ಕರ್ತೃ ಏನಿದ್ದಾನೆ ಅವನು ನಿರ್ವಿಕಾರ. ಯಾವುದಕ್ಕೆ ಹೇಳಿ? ಸಿದ್ಧ್ಯ ನಿರ್ವಿಕಾರ, ಸಿದ್ಧಿ ನಿರ್ವಿಕಾರ, ಅಸಿದ್ಧ್ಯೋಪಿ ನಿರ್ವಿಕಾರ. ಅಕಸ್ಮಾತಾಗಿ ಫಲ ಬಂತು ಅಂದಾಗ್ಲೂ ಕೂಡ ನಿರ್ವಿಕಾರನಾಗಿರಬೇಕು. ಅಯ್ಯೋ ಬಂದಿದೆಯೋ ಇಲ್ವೋ ಅನ್ನೋ ಹಾಗೆ ಇರಬೇಕು. ಸಂತೋಷ ಬಂತು ಅಂತಾದ್ರೂ ಕೂಡ ವಿಕಾರ ಉಂಟಾಯಿತು ಅಂತ ಅರ್ಥ. ಫಲ ಸಿಗದೇ ಹೋದ್ರೂ ಕೂಡ ದುಃಖ ಬರದೇ ಇರೋದು. ನಾವೆಲ್ಲ ಅದರಲ್ಲೇ ಬಿದ್ದು ಹೊರಳಾಡ್ತೇವೆ. ಆಗದೆ ಇರೋದನ್ನೇ ಆಗಬೇಕು ಅಂತ ಹೊರಡ್ತೇವೆ. ನಮ್ಮ ಭಾಗ್ಯದಲ್ಲಿ ಇರೋದೇ ಇಲ್ಲ, ಎಲ್ಲರೂ ಅಷ್ಟೆ. ಆದರೂ ಅದು ಬೇಕು. ಯಾವ ಕೊನೆಗಾಗೋದಿಲ್ವೋ ಆವಾಗ ತಣ್ಣಗೆ ಕೊಡೋದು ನಮ್ಮ ಕಡೆಯಿಂದ ಸಾಧ್ಯ ಇಲ್ಲ. ಸ್ವಲ್ಪ ಪ್ರಯತ್ನ ಪಡಬೇಕು. ಪ್ರಯತ್ನ ಪಟ್ಟ ಮೇಲೂ ಆಗದೇ ಇದ್ದದ್ದನ್ನು ದೇವರ ಮೇಲೆ, ಕೈ ಮೀರಿ ಹೋದ ಮಾತಿಗೆ ಮರುಳಬಾರದು. ಆದ್ದರಿಂದ ಇಂತಹ ವ್ಯಕ್ತಿ ಯಾರಿದ್ದಾನೆ
ಅವನು ಸಾತ್ವಿಕ ಕರ್ತೃ ಅನ್ನೋದನ್ನ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಮುಕ್ತ ಸಂಗ, ಫಲಸ್ನೇಹ ಇಲ್ಲದ, ಮುಕ್ತ ಸಂಗ ಫಲಸ್ನೇಹ ಇಲ್ಲದ, ಅನಹಂವಾದಿ ನಾನೇ ಸ್ವತಂತ್ರನೆಂದು ಹೇಳದ, ಅನಹಂವಾದಿ ನಾನೇ ಸ್ವತಂತ್ರನೆಂದು ಹೇಳದ, ಧೃತ್ಯುತ್ಸಾಹ ಸಮನ್ವಿತಃ, ಧೃತ್ಯುತ್ಸಾಹ ಸಮನ್ವಿತಃ, ಧೈರ್ಯ ಉತ್ಸಾಹಗಳಿಂದ ಕೂಡಿದ, ಹೇಗೆ ಸಾಧ್ಯ ರೀ? ಧೈರ್ಯ ಬರೋದು ನೋಡಿ ಎಷ್ಟು ಒಂದಕ್ಕೊಂದು ಇದು ಅಂತಂದ್ರೆ, ಫಲ ನಾನು ಬೇಕಾದಂತಹ ಫಲ ಸಿಗತ್ತೆ ಅನ್ನೋ ಆಸೆ ಇದ್ದಾಗ ಅದನ್ನು ಮಾಡಲಿಕ್ಕೆ ಉತ್ಸಾಹ, ಅದರ ಮೇಲೆ ಧೈರ್ಯ. ಯಾಕೆ? ಫಲ ಸಿಗತ್ತೆ ಅನ್ನೋ ಉತ್ಸಾಹದಿಂದ, ಆಸೆಯಿಂದ. ಫಲದ ಅಪೇಕ್ಷೆ ಇಲ್ಲದೆ ಹೋದರೂ ಕೂಡ ಧೈರ್ಯ ಉತ್ಸಾಹಗಳು ಬೇಕು ಅಂತ ಹೇಳ್ತಾ ಇದ್ದಾನೆ ಇಲ್ಲಿ. ಫಲದ ಮೇಲೆ ಆಸೆ ಇಲ್ಲದೆ ಹೋದರೆ ಅಯ್ಯೋ ಹೋಗ್ಲಿ ಬಿಡಿ, ನಾಳೆ ಮಾಡಿದ್ರಾಯ್ತು, ನಾಡಿದ್ದು ಮಾಡಿದ್ರಾಯ್ತು, ದೇವರಿಗೇನೋ ಅಂದ್ಕೊಂಡಿರ್ತೀವಿ, ಆಗೋದಿಲ್ಲ. ನಾಳೆ ಮಾಡಿದ್ರಾಯ್ತು, ನಾಡಿದ್ದು ಮಾಡಿದ್ರಾಯ್ತು. ಕೇಳಿದ್ದು ಕೊಟ್ಟಿಲ್ಲಲ್ಲ, ಫಲ ಇಲ್ಲಲ್ಲ, ಫಲ ಸಿಕ್ಕಿಲ್ಲಲ್ಲ, ಉತ್ಸಾಹವೇ ಇಲ್ಲ. ಆದರೆ ಫಲವನ್ನ ಬಯಸದೆಯೂ ಕೂಡ ಉತ್ಸಾಹದಿಂದ ಇರಬೇಕು. ಧೃತ್ಯುತ್ಸಾಹ ಸಮನ್ವಿತ, ಧೈರ್ಯ ಉತ್ಸಾಹಗಳಿಂದ ಕೂಡಿದ, ಸಿದ್ಧ್ಯ ಸಿದ್ಧ್ಯೋ ನಿರ್ವಿಕಾರ, ಸಿದ್ಧ್ಯ ಸಿದ್ಧ್ಯೋ ನಿರ್ವಿಕಾರ, ಫಲಸಿದ್ಧ ಆದರೂ ಆಗದಿದ್ದರೂ, ಫಲಸಿದ್ಧ ಆದರೂ ಆಗದಿದ್ದರೂ ಸಂತೋಷ ದುಃಖಗಳನ್ನು ಅನುಭವಿಸದ, ಸಂತೋಷ ದುಃಖಗಳನ್ನು ಅನುಭವಿಸದ, ಅನುಭವಿಸದ ಕರ್ತ, ಕರ್ತೃವು, ಕರ್ತ ಕರ್ತೃವು, ಸಾತ್ವಿಕ ಉಚ್ಯತೆ, ಸಾತ್ವಿಕ ಎನಿಸುವನು, ಸಾತ್ವಿಕ ಉಚ್ಯತೆ, ಸಾತ್ವಿಕ ಎನಿಸುವನು. ಎಲ್ಲ ಏನು ಮಾಡಿದ್ರೂ ಏನು ಮಾಡ್ದೇನೆ ನಮಗೆ ಇಷ್ಟು ಬೀಳ್ತಾ ಇದೆ ಅಂದರೆ ನಮ್ಮ ಪೂರ್ವಜರು ಮಾಡಿದ ಪುಣ್ಯ, ಅಥವಾ ನಾವು ಪೂರ್ವ ಜನ್ಮದಲ್ಲಿ ಮಾಡಿದ ಪುಣ್ಯ. ಎಷ್ಟು ಕಷ್ಟಪಡ್ತಿರ್ತಾರೆ ಜ್ಞಾನಿಗಳು ಆರಾಮಾಗಿ ಇದ್ದೇ ಇರ್ತಾರೆ, ಎಲ್ಲರಿಗೂ ಎಲ್ಲ ಕಡೆಯಲ್ಲೂ ಅವರಿಗೆ ಸುಖ ಸಿಕ್ಕೇ ಸಿಗತ್ತೆ ಅನ್ನೋ ತಪ್ಪು. ಜ್ಞಾನಿಗಳಿಗೇನೇ ಬಹಳ ಕಷ್ಟ, ಜ್ಞಾನ ಮಾರ್ಗವೇನೇ ಕಷ್ಟ. ರಾಯರು ಮುಂತಾದವರೆಲ್ಲ ನೋಡಿ ಎಷ್ಟು ಕಷ್ಟಪಟ್ಟಿದ್ದಾರೆ, ಜ್ಞಾನಿಗಳೇ. ಆದರೆ ನಿರ್ವಿಕಾರರಾಗಿ. ಹಾ ಹೇಳಿ. ಅಲ್ಲ, ಸಿದ್ಧ್ಯ ಸಿದ್ಧಿಯೋ ಇನ್ನೊಂದ್ಸತಿ ಹೇಳಿ ಆಚಾರ್ಯ. ಅದ ಫಲ ಸಿದ್ಧ ಆದರೂ ಆಗದಿದ್ದರೂ ಸಂತೋಷ ದುಃಖಗಳನ್ನು ಅನುಭವಿಸದ,
ಧನ್ಯವಾದ. ಸರಿ, ಮುಂದೆ ಹೋಗೋಣ. ಪ್ರಶ್ನೆ ಇದ್ರೆ ಕೇಳಿ. ಹಾಡ್ನಲ್ಲಿ ಬರುತ್ತಲ್ಲ ಸರ್, ರಂಗ ನಿನ್ನ ಕೊಂಡಾಡುವ, ಅದರಲ್ಲಿ ಜಯ ಜಯ ಲಾಭ ಲಾಭ ಮಾನ ಪಾಮಾನ ಭಯ ಭಯ ಸುಖ ದುಃಖ ಲೋಷ್ಟ ಕಾಂಚನ ಪ್ರಿಯ ಪ್ರಿಯ ನಿನ್ನ ಸ್ತುತಿ. ಎಲ್ಲ ಭಗವದ್ಗೀತೆ ಇದೆ. ಸಮಲೋಷ್ಣಾಶ್ಮ ಕಾಂಚನ, ಅದೇ ಸಂಪೂರ್ಣ ಈ ವೇದಾಂತದ ಸಾರವನ್ನ ತಮ್ಮ ಆಡು ಭಾಷೆಯಲ್ಲಿ ಮನಮುಟ್ಟುವ ಹಾಗೆ ಮುಟ್ಟಿಸಿದಂತಹ ದೊಡ್ಡ ಕೆಲಸ, ಮಹಾಪುಣ್ಯದ ರಾಶಿ ಎಲ್ಲ ದಾಸವರಣ್ಯರದು. ಇದೆಲ್ಲ ಹೇಳ್ಕೊಳಕ್ ಸುಲಭ, ಅನುಭವಿಸೋದು ಟೈಮಲ್ಲಿ ಕಷ್ಟ. ಮುಂದೆ ಹೋಗೋಣ. ಯತ್ತು ಕಾಮೇಪ್ಸುನಾ ಕರ್ಮ ಸಾಹಂಕಾರೇಣ ವಾ ಪುನಃ ಕ್ರಿಯತೆ ಬಹುಲಾಯಾಸಂ. ಆಚಾರ್ಯ ಹಿಂದೊಟ್ಟೋದ್ರಿ ನೀವು. ಓ ಹೌದಲ್ಲ, 27. ಇದು ಬೇರೆ ರಾಗಿ ಕರ್ಮ ಫಲ. ಸರಿ 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 ಸಾರಿ. ನಾವು ನಿದ್ದೆ ಹೊಡಿತಾ ಇಲ್ಲ ಆಚಾರ್ಯ, ನಾವು ಕೇಳ್ತಾ ಇದ್ದೀವಿ. ನೆನ್ನೆನೂ ಹಾಗೆ ಆಯ್ತು. ಇದು ಆ ಒಂದು ಪೇಜ್ ಆದ್ಮೇಲೆ ಈ ಒಂದು ಇದು ಇದೆ ಪೇಜು, ಸರಿ, PDF ಅಲ್ಲಿ. ಹೌದು, ರಾಗಿ ಕರ್ಮ ಫಲ ಪ್ರೇಪ್ಸು ಲುಬ್ಧೋ ಹಿಂಸಾತ್ಮಕೋ ಶುಚಿ ಹರ್ಷ ಶೋಕಾನ್ವಿತಃ ಕರ್ತಾ ರಾಜಸಃ ಪರಿಕೀರ್ತಿತಃ. ನೋಡಿ, ರಾಗಿ, ರಾಗ ಆಸೆ ಬಯಸೋದು, ಏನನ್ನ? ಫಲವನ್ನೂ ಬಯಸೋದು. ಮುಂದೆ ಹೇಳ್ತಾರೆ, ಬರೀ ಫಲ ಅಲ್ಲ ರೀ, ಬೈ ಒನ್ ಗೆಟ್ ಒನ್ ಬಂದ್ರೆ ಬರಲಿ ಅಂತ. ಒಳ್ಳೆ ಹೆಸರು ಬರಬೇಕು, ದೊಡ್ಡ ಯಾಗ ಮಾಡಿಸೋದು, ಎಲ್ಲರಿಗೂ ಊಟಕ್ಕೆ ಹಾಕ್ಸೋದು, ನನ್ನ ಹೆಸರು ಎಲ್ಲ ರೋಡಲ್ಲಿ ಬ್ಯಾನರ್ ಹಾಕ್ಸೋದು. ಕೆಲವೊಬ್ರು ಯಾರೋ ದೊಡ್ಡ ಮಹಾದಾನಿ, ಎಲ್ಲ ಕಡೆಯಲ್ಲೂ ದಾನ ಮಾಡಿದ್ದ. ಕೆಲವೊಂದು ಮಠಗಳಿಗೆ ಜನರೇಟರ್ ಅಂತೋ, ಫ್ಯಾನ್ ಅಂತೋ, AC ಅಂತೋ, ಹಾಗೆ ಚೇರ್ಗಳಂತೋ ಎಷ್ಟೋ ಎಲ್ಲ ಕೊಟ್ಟಿದ್ದಾನೆ. ಮಹಾದಾನಿ ಅಂಥೇಳಿ ಒಬ್ರು ಹೊಸದಾಗಿ ರಾಯರ ಮಠ ಕಟ್ತಿದ್ದಾರೆ. ಬಂದರು, ಕೇಳಿದ್ರು, ನಿಮ್ಮಿಂದ ವೃಂದಾವನಕ್ಕೆ ಏನಾದರೂ ಸಹಾಯ ಆಗಬೇಕಾ? ಸಹಾಯ ಆಗಬಹುದಾ? ಸರಿ, ಆಗಬಹುದು. ಕೊಟ್ಟ. ಬೇಕಾದಷ್ಟು ಅವ್ರ ಸಂಪೂರ್ಣ ವೃಂದಾವನ ಖರ್ಚು ನಾನೇ ನೋಡ್ಕೊಳ್ತೇನೆ ಅಂತಂದ. ಎಲ್ಲ ರೆಡಿಯಾಗಿ ಬಂತು. ಕೊನೆಗೆ ಸ್ಥಾಪನೆ ಮಾಡಬೇಕಾದ್ರೆ, ಪ್ರತಿಷ್ಠಾಪನೆ ಮಾಡಬೇಕಾದ್ರೆ, ವೃಂದಾವನದ ಮೇಲೆ ನನ್ನ ಹೆಸರು ಬರೆಸಿ, ಫ್ಯಾನ್ ಕೊಟ್ಟಾಗ ಹೆಸರು ಬರೀದ್ರು, ಚೇರ್ ಮೇಲೆ ಹೆಸರು, ರೇಟನ್ ಮೇಲೆ ಹೆಸರು. ಅವ್ರಿಗೆ ಹೇಳ್ಬೇಕು, ನೀವು ವೃಂದಾವನ ಒಳಗೆ ಹೋದ್ರೆ ನಿಮ್ಗೆ ಹಾಕ್ತೀವಿ ಹೆಸರು ಅಂತ. ಹೇಗಿದೆ ನೋಡಿ, ಕೀರ್ತಿ ಬೇಕು ಅಂತ ವೃಂದಾವನದ ಮೇಲೆ ಹೆಸರು ಬರ್ಸೋದು. ತುಂಬಾ ಜನ ಇದ್ದಾರೆ ಆಚಾರ್ಯ, ಆ ತರದ್ದು ತುಂಬಾ ಜನ ಇದ್ದಾರೆ, ಬೇಕಾದಂಗ್ ಮಾಡ್ತಾರೆ. ಅದೇ, ಒಂದೊಂದು ಸ್ಪೂನ್ ಮೇಲೂ ಹೆಸರು ಅಂತ. ಅಂದ್ರೆ ಅಷ್ಟು ಕೀರ್ತಿ ಬೇಕು ನಮಗೆ ಅಂತ. ನಾವು ಕೊಟ್ಟಿರೋದು ಇಂತಹ ಪರಿವಾರದಿಂದ ಕೊಡುಗೆ ಅಂತ. ಯಪ್ಪ, ರಾಯರ ವೃಂದಾವನವನ್ನು ಬಿಡೋದಿಲ್ಲ ಅಂತಂದ್ರೆ ಹೀಗೆ ರಾಗಿ ಕೀರ್ತಿಗಳನ್ನ ಬಯಸೋದು. ಕರ್ಮಫಲ ಪ್ರೇಪ್ಸು, ಕರ್ಮದ ಫಲವನ್ನ ಬಹಳ ಅಪೇಕ್ಷೆ ಪಡೋದು. ನಾನು ಇಷ್ಟು ಕೆಲಸ ಮಾಡಿದ್ದೇನೆ, ತಕ್ಕಾಗಿ ಬರಬೇಕು ಅಂತ.
ಲುಬ್ಧ, ಆಯ್ತಪ್ಪ ಕರ್ಮವನ್ನೇನೋ ಮಾಡಿದ್ದಾನೆ. ನೋಡಿ, ಅದೇ ನಾವು ದೇವರುಂಡಿಗೆ ಹೋಗಿ ದೇವ್ರ ಹತ್ರ ಹೋಗಿ 21 ರೂಪಾಯಿ ಹಾಕಿ ನನಗೆ 21 ಲಕ್ಷ ಬೇಕು ಅಂತ ಕೇಳೋದು, ಎಲ್ಲಿಂದ ಎಲ್ಲಿ ಸಾಧ್ಯ? ಕರ್ಮದ ಫಲದ ಬಯಕೆ ಸರಿ, ಏನೋ ಕೆಲಸವನ್ನು ಮಾಡಿದ್ದಾನೆ, ಆಯಿತು. ಕೆಲಸವನ್ನು ಮಾಡಬೇಕಾದ್ರೆ ಯಾರ್ಯಾರನ್ನು ಉಪಯೋಗಿಸಿಕೊಂಡಿದ್ದಾನೋ ಅವರಿಗಾದರೂ ಸರಿಯಾಗಿ ಅವರ ಮನಸ್ಸು ಮುಟ್ಟುವ ಹಾಗೆ, ಮನಸ್ಸು ತೃಪ್ತಿ ಏನಾಗೋದಿಲ್ಲ ಹಣದಿಂದ, ಆದರೂ ಈ ಒಂದಿಷ್ಟು ಅವರು ಮಾಡಿದಂತಹ ಆ ಪ್ರಯಾಸಕ್ಕೆ ಒಂದಿಷ್ಟು ಮೊತ್ತ ಅಂಥೇಳಿ ಅವರಿಗೆ ಬ್ರಾಹ್ಮಣಾದಿಗಳಿಗೆ ದಕ್ಷಿಣೆಯನ್ನು ಕೊಡೋದು, ಅದನ್ನಾದರೂ ಮಾಡಿದಾನ? ಇಲ್ಲ. ಲುಬ್ಧ, ಜಿಪುಣ, ಕೆಟ್ಟ ಜಿಪುಣ. ಹಿಂಸಾತ್ಮಕ, ಮತ್ತೊಬ್ಬರಿಗೆ ಹಿಂಸೆ ಆದರೂ ಚಿಂತೆ ಇಲ್ಲ, ಆ ಕೆಲಸ ಆಗಬೇಕು. ಎಲ್ಲ ದಕ್ಷಿಣೆಯನ್ನೂ ಕಡಿಮೆ ಕೊಟ್ಟು ದೊಡ್ಡ ದೊಡ್ಡ ಯಾಗಗಳನ್ನು ಮಾಡಿಸಿಕೊಂಡು ಕರ್ಮದ ಫಲವನ್ನು ಬಯಸೋದು. ಅದರಲ್ಲೂ ಅದು ಇಲ್ಲ, ಇದು ಇಲ್ಲ, ಹಾಗಿಲ್ಲ, ಈಗ ಸರಿ ಇಲ್ಲ, ಈಗ ಸರಿ ಇಲ್ಲ. ಕೆಲವೊಬ್ಬರಂತರೂ ಕರ್ತೃಗಳು ಹೋದಾಗ ಹಾಗೆ ಹೀಗೆ ಹಾಗೆ ಮಾಡಬೇಕು, ನಮ್ಮ ಮನೇಲಿ ಹೀಗೆ ಮಾಡ್ತಾರೆ, ಹಾಗೆ ಮಾಡ್ತಾರೆ, ಏನೇನೇನೇನೇನೋ ಹೊಸ ಹೊಸ ಹೇಳ್ತಾ ಇರ್ತಾರೆ. ದೊಡ್ಡ ಹಿಂಸೆ ಅದು ಪುರೋಹಿತರಿಗೆ. ಅಷ್ಟು ಹಿಂಸೆ ಬೇಡ. ಬಿಡಿ, ಪುರೋಹಿತರಿಗೆ ಬಿಡಿ, ತಮ್ಮ ಮನೆಯವರಿಗೂ ಹಿಂಸೆ. ಬೇಗ ಬಾ, ಅಲ್ಲೇನು ನೋಡ್ತೀಯ, ಹೀಗೇನು ಮಾಡ್ತೀಯ, ಇಲ್ಲಿ ಕೂಡು, ಅಲ್ಲಿ ಮಾಡು, ಎದ್ದು ಹೋಗು, ಬರ್ತೇನೆ, ಹೀಗೆ ಹಾಗೆ, ಅದೂ ಹಿಂಸೆನೆ. ಬೇಗ ಬಂದ್ಬಿಡಿ ಆಚಾರ್ಯ ಅಂತ ಹೇಳಿರ್ತಾರೆ, ಹೋಗಿ ಬಾಗಿಲ ಬಾರಿಸಿದಾಗ ಅವಾಗ ಎದ್ದೇಳೋದು, ಸರಿಯಾದ ಸಮಯಕ್ಕೆ ಹೋದಾಗ. ಏನು ಮಾಡಬೇಕು? ನಮ್ಮ ದೊಡ್ಡ ಹಿಂಸೆ ಅದು. ಜಿಪುಣ ಹಿಂಸೆ ಅಷ್ಟೇ ಅಲ್ಲ, ಅಶುಚಿಹಿ. ಆ ಹೋಮಕ್ಕೆ ಆಗಲಿ ದಾನಕ್ಕೆ ಆಗಲಿ ಯಾವುದು ಸತ್ಕರ್ಮಕ್ಕೆ ಬಳಸುವಂತಹ ಯಾವ ಯಾವ ಪದಾರ್ಥಗಳಿವೆಯೋ ಅದನ್ನು ಯಾರೋ ತಲೆ ಹೊಡೆದು, ಯಾರದೋ ಒಂದು ಇದು ಮಾಡಿ, ಅವರ ಮನಸ್ಸನ್ನು ನೋಯಿಸಿ, ಅವರಿಗೆ ಲಂಚವನ್ನು ಇಸ್ಕೊಂಡು ಅಂತಹ ದುಡ್ಡಿನಿಂದ ಸಂಪಾದಿಸಿದ ವಸ್ತುಗಳು ಅಶುದ್ಧವಾದ ವಸ್ತುಗಳವು. ಅವೆಲ್ಲ ಹೇಳ್ಬೋದು, ಅಯ್ಯೋ ಆರ್ ಟಿ ಒದೆಲ್ಲ ಬೇಕಾದಷ್ಟು ಬರುತ್ತೆ, ಸಂಬಳಕ್ಕಿಂತ ಗಿಂಬಳನೇ ಜಾಸ್ತಿ. ತಹಸೀಲ್ದಾರ್ ಆಫೀಸಲ್ಲಿ ಅಷ್ಟು ಬರ್ತದೆ, ಡಿ ಸಿ ಆಫೀಸಲ್ಲಿ ಇಷ್ಟು ಬರ್ತದೆ, ಸಂಬಳಕ್ಕೆ ಗಿಂಬಳನೇ ಜಾಸ್ತಿ. ಇವತ್ತಿಲ್ಲ ನಾಳೆ ತಿರುಗಿಸಿ ಹೊಡೆಯುತ್ತೆ ಅದು. ಎಷ್ಟು ಇಸ್ಕೊಂಡಿರ್ತಾನೆ, ಎಷ್ಟು ಅವರು ಶಾಪ ಹಾಕಿ ಕೊಟ್ಟಿರ್ತಾರೆ ಲಂಚವನ್ನು. ಅವರು ಶ್ರಮಪಟ್ಟು ದುಡಿದ ಹಣವನ್ನು ಅವನಿಗೆ ಲಂಚ ಅಂತ ಕೊಡೋದು, ಶಾಪ ಹಾಕಿಯೇ ಕೊಟ್ಟಿರ್ತಾರೆ, ಎಂದೂ ಅವನಿಗೆ ದಕ್ಕೋದಿಲ್ಲ ಅದು. ಅಂತಹ ಹಣದಿಂದ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡೋದು. ಎಲ್ಲ MLAಗಳೆಲ್ಲ ಮಾಡೋದು ಹಾಗೇನೆ. ಎಲ್ಲರೂ ಅಂತ ಹೇಳಿಕ್ಕಾಗೋದಿಲ್ಲ, ಕೆಲವೊಬ್ರು ಇರ್ತಾರೆ, ಕೆಲವೊಬ್ಬರು ಒಳ್ಳೆಯವರಿರ್ತಾರೆ ಅಷ್ಟೇ, ಇನ್ನು ಉಳಿದವರೆಲ್ಲ ಅಂಥವರೇ. ಹೀಗೆ ಮಾಡೋದು. ಇಂತಹ ಹಣದಿಂದಾಗಿ ಸಂಪಾದಿಸಿದ ವಸ್ತುಗಳನ್ನು ಸಂಪಾದಿಸಿ ಹೋಮ ಮಾಡೋದು, ದಾನ ದಕ್ಷಿಣೆಗಳನ್ನು ಕೊಡೋದು ಸರಿಯಲ್ಲ. ಅಷ್ಟೇ ಅಲ್ಲ, ಹರ್ಷ ಶೋಕಾನ್ವಿತ. ಅಕಸ್ಮಾತ್ ಏನೋ ಅವನ ಪೂರ್ವಜನ್ಮದ ಪುಣ್ಯದಿಂದಾಗಿ ಇಷ್ಟೆಲ್ಲ ಜಿಪುಣ, ಪರಹಿಂಸಕ, ಅಶುದ್ಧವಾದ ಒಂದು ಕ್ರಿಯೆಗಳಿಂದ, ಅಶುದ್ಧವಾದ ಒಂದು ವಸ್ತುಗಳಿಂದ ಹೋಮವನ್ನು ಮಾಡಿದಾಗಲೂ ಕೂಡ ಏನೋ ಅಕಸ್ಮಾತ್ ದೇವರ ಅನುಗ್ರಹ, ಪುರೋಹಿತರು ಚೆನ್ನಾಗಿ ಸಿಕ್ಕಿದ್ದಾರೆ, ಒಳ್ಳೆಯ ಮಂತ್ರವನ್ನು ನಿಷ್ಠಾವಂತ ಪುರೋಹಿತರು ಸಿಕ್ಕಿದ್ದಾರೆ, ಅದರಿಂದಾಗಿ ಕಾರ್ಯ ಸಿದ್ಧಿಸಿತು ಅಂತ ತಿಳ್ಕೊಳ್ಳಿ. ಆವಾಗ ಬಹಳ ಸಂತೋಷ ಪಡೋದು, ಸಿದ್ಧಿಸದೆ ಇದ್ದಾಗ ಬಹಳ ದುಃಖ ಪಡೋದು. ಇಂಥವನು ಯಾರಿರ್ತಾನೋ ಅವನು ರಾಜಸಕರ್ತೃ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲ ನೋಡಿದಾಗ ನಮಗೆ ಅನ್ಸತ್ತೆ, ನಾವು ಈ ಕಡೆ ಸಾತ್ವಿಕರೂ ಅಲ್ಲ, ಈ ಕಡೆ ರಾಜಸರೂ ಅಲ್ಲ, ಸಾತ್ವಿಕ ರಾಜಸ ಮಧ್ಯದಲ್ಲಿ ಒಂದು ಕೆಟಗರಿ ಕೃಷ್ಣ ಬಿಟ್ಟಿದ್ದಾನೆ ಅಂತ ಅನಿಸುತ್ತೆ. ಹೌದಾ? ಮಧ್ಯದಲ್ಲಿ ಒಂದು ಕೆಟಗರಿ ಬಿಟ್ಟಿದ್ದಾನೆ ಪರಮಾತ್ಮ. ನೀವೇ ತಿಳ್ಕೊಳ್ಳಿ, ಓದಿ ಅಂತ ಅಷ್ಟೇ. ನಾವು ರಾಜದ್ವಿಕರು ಸರ್.
ಸರಿ, ಅರ್ಥ ಬರ್ಕೊಳ್ಳೋಣ. ರಾಗಿ ಕೀರ್ತ್ಯಾದಿಗಳನ್ನು ಬಯಸುವ ಕರ್ಮಫಲ ಪ್ರೇಪ್ಸುಹು. ತಗಿಲೇನಪ್ಪ? ಕರ್ಮಫಲ ಪ್ರೇಪ್ಸುಹು, ಕರ್ಮಫಲದ ಬಯಕೆ ಇರುವ ಕರ್ಮಫಲದ ಬಯಕೆ ಇರುವ ಲುಬ್ಧಃ ಜಿಪುಣನಾದ ಪರಹಿಂಸಕಃ ಮತ್ತೊಬ್ಬರಿಗೆ ತೊಂದರೆಯನ್ನು ಕೊಡುವ ಅಶುಚಿಹಿ ಬಳಸುವ ವಸ್ತುಗಳಲ್ಲಿ ಶುದ್ಧಿ ಸಂಪಾದಿಸದ ಹರ್ಷಶೋಕಾನ್ವಿತಃ ಫಲ ಸಿಕ್ಕಾಗ ಸಂತೋಷವನ್ನು, ಸಿಗದಿದ್ದಾಗ ದುಃಖವನ್ನು ಅನುಭವಿಸುವ ಕರ್ತೃವು ರಾಜಸಃ ಪರಿಕೀರ್ತಿತಃ, ರಾಜಸ ಎನಿಸುವನು. ಪ್ರಶ್ನೆ ಇದ್ರೆ ಕೇಳಿ. ಶೈಲಾ ಅವರು ಒಂದು ದಾಸರ ಹಾಡು ಹೇಳಿದ್ರು, ನಾನು ಒಂದು ಹೇಳ್ತೀನಿ. ನೀವು ಲಂಚದ ವಿಷಯ ಮಾತಾಡಿದ್ರಲ್ಲ, ದಾಸರು ಹೇಳ್ತಾರೆ, ಸತ್ಯವಂತರಿಗೆ ಕಾಲವಿಲ್ಲ, ಪರಮ ಪಾಪಿಗಳಿಗೆ ಶುಭೇಚ್ಛೆ ಕಾಲ. ನಾವು ಲಂಚ ಕೊಡಲ್ಲ ಅಂದ್ರೆ ನಾವು ಮಣ್ಣು ತಿನ್ಬೇಕು, ಯಾಕಂದ್ರೆ ಬೇರೆಯವ್ರು ಯಾರೋ ಲಂಚ ತಗೊಂಡು ನಿಮ್ದು ಕೆಲಸ ಹಾಳು ಮಾಡ್ತಾರೆ. ಆ ಕಾಲ ಬರೀ ಇಂಡಿಯಾ ಅಂತ ಅಲ್ಲ, ಎಲ್ಲಾ ಕಡೆ ಆಗಿದೆ, ನಮ್ದು ನೋಡಿ ಇನ್ನೂ ಹಾಳಾಗಿದೆ. ಅಲ್ಲಲ್ಲ, ಇರ್ಕೊಳ್ಳಿ, ನಮಗೆ ಕೆಲಸ ಆಗ್ಲಿಕ್ಕೆ ಕೊರೋನಾ ಅನಿವಾರ್ಯ, ಆದ್ರೆ ನಾವು ಆ ಸ್ಥಾನದಲ್ಲಿದ್ದಾಗ ತಗೋಬಾರ್ದು, ಇಸ್ಕೊಳ್ಳೋದು ಬೇಡ ಅಂತ. ಅದಂತೂ ಮಾಡಲ್ಲ, ಆದ್ರೂ ಅವ್ರಿಗೇನ್ ಕೆಟ್ಟದಾಗ್ತಾ ಇಲ್ಲ, ಅದೇ ಇರೋದು. ನೀವು ಹೇಳ್ತೀರಾ ಆಮೇಲೆ ಕರ್ಮ ವಾಪಸ್ ಬರುತ್ತೆ, ಏನ್ ಬರಲ್ಲ, ನಾವೇ ಸಾಯ್ತಾ ಇದೀವಿ. ಕೆಟ್ಟದಾಗಿದ್ದು ಎಷ್ಟೋ ಜನ ಇದೆ, ಕಂಡಿದೆ ನನಗೆ. ಸಂತೋಷ. ಬೇಕಾದಷ್ಟು ಜನ ಪರಿಚಯ ಇರೋರಿಗೆ ಆಗಿದೆ. ಅವ್ರಿಗೆ ಅಲ್ಲ, ಪರ್ಸನಲಿ ಆಗದೆ ಇದ್ರು ಫ್ಯಾಮಿಲಿನಲ್ಲಿ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಪರ್ಸನಲ್ಲೇ ಅಲ್ಲ. ಮತ್ತೆ ಅದೇ ಇಲ್ಲ, ನೀವ್ ಹೇಳ್ದಂಗೆ ಯಾರು ಕೆಟ್ಟದಾಗೋದ್ ಬೇಡ. ಅದೇ ನೀವ್ ಹೇಳ್ದಂಗೆ ದುಡ್ದು ಸಂಪಾದಿಸಿರೋ ದುಡ್ಡನ್ನ ಎಳ್ಕೊಂಡ್ರೆ ಅದು ಹೊಟ್ಟೆ ಉರಿಯುತ್ತಷ್ಟೇ. ವಿಚಾರ ಮಾಡಿ, ಎಲ್ಲವೂ ಇರ್ತದೆ, ಒಂದು ಸೈನ್ ಹಾಕ್ಲಿಕ್ಕೆ ಇಷ್ಟು ರೊಕ್ಕ ಬೇಕು ಅಂತ ಕೇಳೋದು ಎಂತಹ ಹಣೆ ಬರ ಹೇಳಿ. ರಿಜಿಸ್ಟ್ರೇಷನ್ ಮಾಡೋ ದುಡ್ಡು ಬೇಕು, ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಅಷ್ಟು ದುಡ್ಡು, ಸೈನ್ ಹಾಕಿದ್ರೆ ಮುಗದೇ ಹೋಯ್ತು. ಇಲ್ಲ, ಅದು ಫೈಲ್ ಮುಂದೆ ಕಳಿಸ್ಲಿಕ್ಕೆ ಅವನಿಗೆ ಮೊದಲು ಕೊಡ್ಬೇಕು. ಹೌದೌದು, ಕರ್ಮ ಬಿಡುವುದಿಲ್ಲ ಅಂತ. ಬಿಡಲ್ಲ, ಕರ್ಮ ಬಿಡುವುದಿಲ್ಲ. ಶ್ರೀಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು.